ಸ್ಕೂಲಿಂದ ಬಂದ ತಕ್ಷಣ ಬರೀಲಿಕ್ಕೆ ಕೂರ್ತಾಳೆ. ಬಾಕ್ಸ್ ಹಾಕ್ಕೊಡ್ಬೇಕು. ಬಾಕ್ಸ್ ಹಾಕ್ಕೊಟ್ಟ ತಕ್ಷಣ ಒಂದು ನಿಮಿಷವೂ ಲೇಟ್ ಮಾಡೋಂಗಿಲ್ಲ. ಒಂದು ನಿಮಿಷದಲ್ಲಿ ಫಾಸ್ಟಾಗಿ ಬರೀತಿರ್ತಾಳೆ. ನಿಧಾನಕ್ಕೆ ಬರೀ ದುಂಡಗಾಗುತ್ತೆ ಅಂದರೂ ಕೇಳಲ್ಲ. ಸುಮ್ಮನೆ ಫಾಸ್ಟಾಗಿ ಹಿಂಗೆ ಸರ್ಕಲ್ ಹಾಕೋಂತ ಹೋಗ್ತಾಳೆ. ತುಂಬ ಫಾಸ್ಟಾಗಿ ಬರೀತಾಳೆ. ಬರೆಯೋದು ಕೆಲಸ. ಹೊರಗಡೆ ಹೋಗ್ತಾಳೆ, ಅವರೆಲ್ಲ ಮಕ್ಕಳೆಲ್ಲ ಆಡ್ತಾ ಇರ್ತಾರೆ, ನೋಡ್ತಾಳೆ, ಹೋಗ್ತಾಳೆ. ಆಟಕ್ಕೆ ಹೋಗೋದು ಇಷ್ಟ, ಬರೆಯೋದು ಇಷ್ಟ ಅವಳಿಗೆ. ಕೂತ್ಕೊಂಡು ಬರೀತಾ ಇದ್ದಾಳೆ ಅಂದರೆ ಒಂದು ನಿಮಿಷದಲ್ಲಿ 2 ಸಲ ಬರೆದ್ಬಿಡ್ತಾಳೆ. ಕೇಳಲ್ಲ. ಈಗ ಸ್ಟ್ಯಾಂಡಿಂಗ್ ಲೈನು ಎಲ್ಲ ಬರೆದು ಕಲ್ತಿದ್ದಾಳೆ. ಹಾಗಾಗಿ ಸಿ ಬರಿ, ಯು ಬರಿ, ಅವ್ರ ಪಪ್ಪ ಕೊಡ್ತಾಳೆ, ಅಳಿಸಿ ಅವ್ರು ಬಾಕ್ಸ್ ಹಾಕ್ಕೊಡ್ಬೇಕು. ಇಲ್ಲ ನಾನಿಲ್ಲ, ಅವ್ರು ಹಾಕ್ಕೊಟ್ರೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವರು ಸಿ ಮತ್ತು ಯು ಹೀಗೆಲ್ಲ ಬರೀ ಅಂತಂದರೆ ಬರೆಯೋ ವಿಷಯ ಬಂತಂದರೆ ಅವ್ರು ಚಿಕ್ಕವಳಿದ್ದಾಳಂತೆ. ಅಯ್ಯೋ ನಾನು ಇನ್ನೂ ಚಿಕ್ಕವಳಿದ್ದೀನಿ, ನಾನು ಈಗಲೇ ಬರೆಯೋದಿಲ್ಲ ಅಮ್ಮ, ನಾನು ದೊಡ್ಡವಳಾದ್ಮೇಲೆ ಅವನ್ನೆಲ್ಲ ಬರಿತೀನಿ, ಈಗ ನಾನು ಬರೀ ಪೂಜೆನೇ ಬರಿತೀನಿ ಅಂತಿದ್ದಾಳೆ. ಪೂಜೆ ಕಲಿತು ಎಷ್ಟೊಂದು ದಿನ ಆಯಿತು, ಈಗಾದರೂ ಚೇಂಜ್ ಮಾಡ್ಕೊಳ್ಳಿ ಅಂದರೆ ಬೇರೆ ಬರೀ ಅಂದರೆ ಬರೆಯೋದಿಲ್ಲ. ಒಂದು ಬಾಕ್ಸ್ ಖಾಲಿ ಇಟ್ಟು ಈ ಕಡೆ ಹೊಳಸು, ಸ್ಲೇಟ್ ಈ ಕಡೆ ಹೊಳಸು ಕಂದ. ಎಲ್ಲಿ ಟರ್ನ್ ಮಾಡಿ ಈ ಕಡೆ ತೋರಿಸಿ, ಹಿಂದ್ಗಡೆ ಏನು ಬರ್ದಿ ತೋರಿಸು ಸ್ಲೇಟಲ್ಲಿ. ಎಲ್ಲಿ ಒಪ್ಪೋ ಕಡೆಯಿಂದ ಪೂಜಿ ಡನ್ ಚಿನ್ನ ಡನ್. ಓಕೆ, ಇಲ್ಲಿ ನೋಡು ಅಮ್ಮ ನೋಡ್ಕಂದ, ಇಲ್ಲ ಅಮ್ಮ ನೋಡು. ಓಕೆ ಬಂಗಾರ, ವೆರಿ ಗುಡ್ ಚಿನ್ನ. ಇದೆಯಾ ಚಿನ್ನ? ಸ್ಲೋ ಬರಿ. ಆ ಕಡೆ ಬಾಕ್ಸ್ ಖಾಲಿ ಅದಾವ ನೋಡು. ಒಂದು ಕೈಲೆಲ್ಲ ಕಣೆ, ಅಷ್ಟೊಂದು ಬರಿಬೇಡ ಸಾಕು, ಕೈ ಬಿಟ್ಟು ಸ್ವಲ್ಪ ಆಟ ಆಡು, ಡ್ಯಾನ್ಸ್ ಮಾಡು, ಅದು ಮಾಡು ಇದು ಮಾಡು ಅಂದರೆ ಕೇಳಲ್ಲ. ಸುಮ್ಮನೆ ಬರೆಯೋದು. ಪಾಟಿ ಬಿಟ್ಟರೆ ಬುಕ್ಕಲ್ಲಿ ಬರಿತಾಳೆ, ಬುಕ್ ಬಿಟ್ಟರೆ ಡ್ರಾಯಿಂಗ್ ಮಾಡ್ತೀನಿ, ಡ್ರಾಯಿಂಗ್ ಮಾಡೋದು ಬಿಟ್ಟರೆ ಮತ್ತೆ ಸ್ಲೇಟ್ ಹಿಡಿತಾಳೆ. ಸ್ಟ್ಯಾಂಡಿಂಗ್ ಲೈನ್ ಈ ಕಡೆ ತಿರುಗಿಸಿ ಒಂದು ಬರೀವಾ. ಒಂದು ಬರಿ. ಒಂದು ಸ್ಟ್ಯಾಂಡಿಂಗ್ ಲೈನ್ ಪೂಜಿ ಬರಬಾರ್ದು, ಒಂದು ಬರೀಬೇಕು. ಒಂದು ವೆರಿ ಗುಡ್ ಕಂದ. ಒಂದು ಎಲ್ಲಿ ಜಾಗ ಐತಲ್ಲೆಲ್ಲ ಒಂದು ಕಂದ. ಕೆಳಗಡೆ ಐತೆ ನೋಡಿ ಕಂದ, ಕೆಳಗಡೆ ಜಾಗ ಐತೆ ನೋಡಿ, ಅಲ್ಲಿ ಒಂದು ಬರಿ. ಆಯ್ತಲ್ಲಮ್ಮ, ಇಲ್ಲಿ ತಗೋ ಚಿನ್ನು ಸಾಕು. ಮತ್ತು ರಬ್ ಮಾಡಿಕೊಡು ಪಪ್ಪರಿಗೆ, ಇಲ್ಲ ಕೊಡು, ನಾ ರಬ್ ಮಾಡಿ.